ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಕಮ್ಮಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡೋಂಥದ್ದು ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಯಾರಿದು 2 ಕಲರ್ ಕೂಡ ನಾನು 6 ಎಳೆ ದಾರ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ ತೊಗೊಂಡಿದ್ದೀನಿ. ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ಇದು ಒಂದೊಂದು ಬರುತ್ತೆ ಅಷ್ಟೇ. ಇದನ್ನು ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅನ್ನೋದು ಇವಾಗ ನೋಡೋಣ. ನಾನು ಫಸ್ಟು ಇವಾಗ ಇಲ್ಲಿ ಸ್ಯಾರಿ ಕಲರ್ ಬಾಡಿ ಕಲರ್ ತೊಗೊಂಡಿದ್ದೀನಿ. ದಾರ 6 ಎಳೆ ಮಾಡಿ ನಾನು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ರೈಟ್ ಸೈಡಿಂದನೇ ಶುರು ಮಾಡಬೇಕು. ಕ್ರೋಶೆ ನಂಬರ್ 10 ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋಣ. 2 ಸಲ ಲಾಕ್ ಮಾಡಿ 1 2 3 4 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಗೈನ್ 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಚೈನು ದೊಡ್ಡದಾಗಿ ಬರುತ್ತೆ ಅನ್ನೋರು 3 ಹಾಕೋಬೋದು. ಯಾಕಂದರೆ ತುಂಬ ದೊಡ್ಡದಾದ್ರೂ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಕೆಲವ್ರು ಹಾಕ್ಬೇಕಾದ್ರೆ ಉದ್ದುದ್ದ ಇರುತ್ತೆ, ಅಂಥವ್ರಿಗೆ ನೋಡಿಕೊಂಡು ನೀವು 3 ಚೈನ್ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಇವಾಗ 3 ಸಲ 4 ಚೈನ್ ಹಾಕಿ ಲಾಕ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಒಂದು ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸೀರೆಗೆ ನಾವು ಇಲ್ಲಿ ಲಾಕ್ ಮಾಡಬೇಕು ಇನ್ನೊಂದು ಸಲ. ಯಾತಕ್ಕೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನಾವು ಈ ಹಿಂದೆಗಡೆ ದಾರ ಬರುತ್ತೆ, ಈ ಬೀಡ್ ಹಿಂದೆಗಡೆ, ಇದಕ್ಕೆ ನಾವು ವರ್ಕ್ ಮಾಡ್ತೀವಿ. ಇಲ್ಲ ಅಂದರೆ ನೀವು ಇನ್ನೂ ಒಂದು ಸ್ಟೆಪ್ ಮಾಡಿ ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದಾದರೆ ಬೇಗ ಆಗುತ್ತೆ ಅಂತ ಹೇಳಿ ನೋಡಿ, ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 1 2 3 4 ಚೈನ್ ಹಾಕಿ ಮತ್ತೆ ಲಾಕ್. 1 2 3 4 ಮತ್ತೆ 4. ನೋಡಿ, ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ದೀವಿ. ಸೊ ನಾವಿಲ್ಲಿ 3 ಸಲ ಚೈನ್ ಹಾಕ್ಕೊಂಡು ಬಂದಿದ್ದೀವಿ. 4 ಚೈನ್ ನಾವು ಸ್ಟಾರ್ಟಿಂಗಲ್ಲಿ 4 ಚೈನ್ನ 3 ಸಲ ಹಾಕಿದ್ದೀವಿ. ಸೊ ಇಲ್ಲಿ ನಾವಿವಾಗ 5 ಟೈಮ್ಸ್ ಹಾಕಬೇಕಾಗತ್ತೆ. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. 1 2 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ 1 2 3 4 5. ನೋಡಿ, ಇವಾಗ 5 ಸಲ ಆಗಿದೆ. ಇವಾಗ ನಾನು ಒಂದು ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಾದ ಬೀಡ್ ಬೇಕು ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಬೀಡ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. 4 1 2 3 4. ಇದೇ ರೀತಿಯಾಗಿ ಪೂರ್ತಿ ಕಂಟಿನ್ಯೂ ಮಾಡೋಣ ಸಾರಿ ಎಂಡ್ವರೆಗೂ. ಇದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಮಾಡೋದು ಅನ್ನೋದು ನೋಡೋಣ. ಇದು ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಅಂದರೆ ಸ್ಯಾರಿ ಇದು ರೈಟ್ ಸೈಡಿಂದನೇ ಶುರು ಮಾಡೋಣ. ನೋಡಿ, ಸೇಮ್ ಕಲರ್ ದಾರನೇ ತೊಗೊಳ್ತೀನಿ ನಾನು.
ಫಸ್ಟಿಗೆ ನಾವು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇಂದ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಕ್ಕದ ಮನೆಯಲ್ಲಿ ನಾವು ಒಂದ್ಸಲ ಲಾಕ್ ಹಾಕಿರ್ತೀವಿ, ಸೊ 4 ಹಾಕಿದ್ರೆ ಲೂಸ್ ಆಗಿ ಬರುತ್ತೆ. ಸೊ ಅದಕ್ಕೆ 3 ಚೈನ್ ಹಾಕಿ ನಾನು ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಿದ್ದೀನಿ. ಮತ್ತೊಂದು ಸಲ 4 ಚೈನ್ ಹಾಕಿ ಮತ್ತೆ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಬರೋ ಥರ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾವು ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ, ಕ್ರೋಶ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ಬೀಡ್ ಹಿಂದೆಗಡೆ ಏನು ದಾರ ಇರುತ್ತಲ್ಲ, ಇದ್ರ ಒಳಗಡೆಯಿಂದ ನಾನು ದಾರ ತೊಗೊಂಡು ಬಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಈ ರೀತಿಯಾಗಿ ಮಾಡಬೇಕು. 1 2 3. ಟ್ರಿಪಲ್ ಕ್ರೋಶ ಎಷ್ಟು ಹಿಡಿಸುತ್ತೆ ನೋಡಿ, ನಿಮ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕಿ. ಯಾಕಂದರೆ ಬೀಡ್ಸ್ ಸೈಜ್ ಮೇಲೆ ಹೋಗುತ್ತೆ, ಅದು ಡಿಪೆಂಡ್ ಆಗುತ್ತೆ. ನೀವು ದೊಡ್ಡ ಬೀಡ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ, ಸ್ಮಾಲ್ ಬೀಡ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಎರಡು 1 2 2ರಿಂದ 1 2ರಿಂದ 1 ಮತ್ತೆ ಕ್ರೋಶ ಮೇಲೆ 2 ಸಲ ದಾರ ಸುತ್ತಕೊಂಡು 2ರಿಂದ 1 2ರಿಂದ 1 ನೋಡಿ, ಈ ರೀತಿಯಾಗಿ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಅಷ್ಟು ಮಾಡಿ. ಫಸ್ಟ್ ಒಂದಕ್ಕೆ ಎಷ್ಟು ಹಾಕ್ತೀವಿ ನೋಡಿಕೊಂಡು ಎಲ್ಲದಕ್ಕೂ ಅಷ್ಟನ್ನೇ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಲಾಕ್ ಮಾಡಿದ್ರೆ ನನಗೆ ಬೆಂಡ್ ಆಗ್ತಾ ಇದೆ. ಬೆಂಡ್ ಆಗಬಾರ್ದು ಡಿಸೈನು. ಸೊ ನಾನು ಇಲ್ಲಿ ಕೌಂಟ್ ಮಾಡ್ತೀನಿ ಈಗ ಎಷ್ಟು ಹಾಕಿದ್ದೀನಿ ಅಂತ. 1 2 3 4 5 6 7 8 9 10 11 12 13 13 ಹಾಕಿದ್ದೀವಿ. ಸೊ ಇನ್ನೊಂದು ಹಾಕಿ ನೋಡೋಣ. 14. ಸೊ ಇನ್ನೂ ಒಂದು ಸ್ವಲ್ಪ ಬೆಂಡ್ ಬರ್ತಾ ಇದೆ ನೋಡಿ, ಹಿಂಗೆ ಎಳೆದಾಗ ಸ್ವಲ್ಪ ಬೆಂಡ್ ಕಾಣಿಸ್ತಾ ಇದೆ. ಸೊ ಇನ್ನೊಂದು ಹಾಕಿದ್ರೆ ಇಲ್ಲಿ ಕರೆಕ್ಟಾಗಿ ಆಗುತ್ತೆ. 15 ಟ್ರಿಪಲ್ ಕ್ರೋಶ ಇವಾಗ ಹಾಕಿರೋದು ನಾನು. ಇಲ್ಲಿ ನಾನು 15 ಟ್ರಿಪಲ್ ಕ್ರೋಶ ನೋಡಿ, ಇವಾಗ ನೀಟಾಗಿ ಬಂತು. ಈ ರೀತಿಯಾಗಿ ಕಾಣಿಸುತ್ತೆ. 15 ಸಲ ಟ್ರಿಪಲ್ ಕ್ರೋಶ ಮಾಡಿದ್ಮೇಲೆ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಮತ್ತೆ 1 2 3 4 ಮತ್ತೆ 4 ಚೈನ್ ಹಾಕಿ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. 2 4 1 2 ಇದೇ ರೀತಿಯಾಗಿ 3 ಸಲ ನಾವು 4 ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಹಾಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಮತ್ತೆ ಇಲ್ಲಿ ಬೀಡ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಮತ್ತೆ ಟ್ರಿಪಲ್ ಕ್ರೋಶ ಮಾಡೋಣ. ನೋಡಿ, ಇಲ್ಲಿ ಹಿಂದೆಗಡೆ ನಿಮಗೆ ಬೀಡ್ ಹಿಂದೆಗಡೆ ದಾರ ಕಾಣಿಸುತ್ತೆ. ನಾವೇನು 6 ಎಳೆದು ದಾರ ಮಾಡಿರ್ತೀವಲ್ಲ, ಲಾಕ್ ಮಾಡಿರ್ತೀವಿ ಬೀಡ್ಗೆ, ಅದು ಇಲ್ಲಿ ಕಾಣಿಸುತ್ತೆ.
ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತು ಎರಡರಿಂದ ಒಂದು, ಮತ್ತೆ 2 ಸಲ ದಾರ ಸುತ್ತಕೊಂಡು ಎರಡರಿಂದ ಒಂದು. ಇದೇ ರೀತಿಯಾಗಿ 15 ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಎಷ್ಟು ಬರುತ್ತೆ ಅನ್ನೋದು ಐಡಿಯಾ ಗೊತ್ತಾಗುತ್ತೆ. ಇವಾಗ ಮತ್ತೆ ನಾವಿಲ್ಲಿ 15 ಟ್ರಿಪಲ್ ಕ್ರೋಶನೇ ಮಾಡಬೇಕು. 3 ಆಗಿದೆ, 4, 5, 6, 7, 8, 9, 10, 11, 12, 13, 14, 15. ನೋಡಿ, ಫಸ್ಟು ನಾನಿಲ್ಲ 15 ಹಾಕಿದ್ರಿಂದ ನೀಟಾಗಿ ಬಂದಿದೆ. ಸೊ ನಾನು ಎಲ್ಲದಕ್ಕೂ ಇವಾಗ 15 ಟ್ರಿಪಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ನೋಡಿ, ಇವಾಗ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಮಾಡೋದು ಅನ್ನೋದು ನೋಡೋಣ. ಇದು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ನಾನು ದಾರನ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಪಲ್ಲು ಕಲರ್ ತೊಗೊಂಡಿದ್ದೀನಿ. ನೋಡಿ, ಪಲ್ಲು ಕಲರ್ ತೊಗೊಂಡು ನಾನು ನಾಟ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿಯಾಗಿ ಇವಾಗ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಬೇಕು. ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಿಲ್ಲ, ಇಲ್ಲಿ ನಾಟ್ ಹಾಕಿ ನಾನು ಶುರು ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ. ಇವಾಗ ಇಲ್ಲಿ ಅದೇ ರೀತಿ ತೋರಿಸ್ತೀನಿ. ಇವಾಗ 4 ಚೈನ್ ಹಾಕಿ 4 ಚೈನ್ ಹಾಕಿ ಲಾಕ್ ಮೇಲೆ ಮತ್ತೆ ಲಾಕ್ನ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಒಂದು ನೆಕ್ಸ್ಟ್ ಇದರಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಡಬಲ್ ಕ್ರೋಶ ಹಾಕ್ತೀವಿ. ಸೊ ಒಂದು ಸಲ ಲಾಕ್ ಮಾಡೋದ್ರಿಂದ ಸ್ವಲ್ಪ ಡಿಸ್ಟೆನ್ಸಿಗೆ ಕ್ಲೀನಾಗಿ ಬರುತ್ತೆ. ಇವಾಗ ಇಲ್ಲಿಂದ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಬೇಕು. 2 ಕಂಬದ ಮಧ್ಯೆ ನಮಗೆ ಏನು ಜಾಗ ಇರುತ್ತಲ್ಲ, ಆ ಜಾಗದಿಂದ ನಾವು ದಾರ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿ ಇಲ್ಲಿ ಪಿಕಾಟ್ಸ್ ಮಾಡಬೇಕು. ಪಿಕಾಟ್ಸ್ಗೆ 1, 2, 3 ಚೈನ್ ಹಾಕಿ ಇವಾಗ ಏನು ನಾವು ಕಂಬ ಹಾಕಿದ್ದೀವಲ್ಲ, ಆ ಕಂಬದ ಒಳಗಡೆ ಹಿಂದೆಗಡೆಯಿಂದ ಹೋಗಿ ನಾವು ಮತ್ತೆ ಇದನ್ನು ಲಾಕ್ ಮಾಡೋದು. ಈ ರೀತಿ ಮಾಡಿದ್ರೆ ಇಲ್ಲಿ ಪಿಕಾಟ್ ಕ್ರಿಯೇಟ್ ಆಗುತ್ತೆ ಒಂದು. ನೋಡಿ, ಹೀಗೆ ಮತ್ತೆ ಒಂದು ಸಲ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡಿ ಮತ್ತೆ 3 ಚೈನ್ ಹಾಕಿ ಮತ್ತೆ ಅದೇ ಕಂಬದ ಹಿಂದೆಯಿಂದ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡೋದು. ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲ ಕಂಬಗಳಿಗೂ ಮಾಡಬೇಕು. ಪಿಕಾಟ್ಸ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪಿಕಾಕ್ ಫೆದರ್ ಥರ ಕಾಣಿಸುತ್ತೆ ಇದು. ಮೂರು ಚೈನು ಮತ್ತು ಲಾಕ್, ಒಂದು ಕಂಬ ಮತ್ತು 3 ಚೈನು ಮತ್ತು ಲಾಕ್ ಮಾಡಬೇಕು. ಡಬಲ್ ಕ್ರೋಶ, 3 ಚೈನ್, ಲಾಕ್. ಡಬಲ್ ಕ್ರೋಶೆಟ್, 3 ಚೈನ್,
ಲಾಕ್. ಇದೇ ರೀತಿ ಎಲ್ಲ ಕಂಬಗಳ ಮಧ್ಯೆನೂ ನಾವು ಮಾಡಬೇಕು. ಇದಕ್ಕೆ ಬೇಕಂದ್ರೆ ನೀವು ಸ್ಟೋನ್ ಚೈನ್ ಕೂಡ ಹಾಕೋಬಹುದು. ಈ ಮಧ್ಯ ಭಾಗದಲ್ಲಿ ಏನ್ ಬರುತ್ತೆ ಸ್ಟೋನ್ ಚೈನ್, ಬಾಲ್ ಚೈನ್ ಯಾವ್ದಾದ್ರು ಹಾಕೊಂಡ್ರೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೋಡಿ 1 2 3 4 5 6 7 8 9 ಇದೇ ರೀತಿ ಪೂರ್ತಿಯಾಗಿ ಎಷ್ಟು ನಾವು ಕಂಬಗಳ ಕೆಳಗಡೆ ಹಾಕಿರ್ತೀವಲ್ಲ, ಟ್ರಿಪಲ್ ಕ್ರೋಶೆ ಮಾಡಿದೀವಲ್ಲ, ಮೇಲ್ಗಡೆನೂ ಅಷ್ಟೇ ಪಿಕಾಟ್ ವಿತ್ ಡಬಲ್ ಕ್ರೋಶೆಟ್ ಬರುತ್ತೆ. ಮೂರು ಪಿಕಾಟ್ಸ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್, ಮತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಟ್ಸ್ ಬೇಡ ಅಂತ ಹೇಳೋರು ಈ ಪಿಕಾಟ್ಸ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕೆಲವ್ರು ನಮಗೆ ಬೀಟ್ಸೇ ಬೇಡ, ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ, ಅವರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ನೀವು ಸ್ಟಾರ್ಟಿಂಗ್ ಬೇಸ್ ಲೈನ್ ನೀಟಾಗಿ ಹಾಕ್ಬಿಟ್ರೆ ಇದು ಕೂಡ ನೀಟಾಗೆ ಬರುತ್ತೆ. ಸ್ಟಾರ್ಟಿಂಗ್ ಬೇಸ್ ಲೈನು ಸ್ವಲ್ಪ ಕ್ರಾಸ್ ಇತ್ತು ಅಂದರೆ ಇಲ್ಲೂ ಸ್ವಲ್ಪ ಎಳ್ಕೊಂಡಂಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ನೀವು ಬೀಟ್ಸ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬೀಟ್ಸ್ ನೋಡ್ಕೊಂಡು ಯೂಸ್ ಮಾಡಿ ಅಂತ. ನೋಡಿ ಇಲ್ಲಿ ಒಂದು ಪಾಯಿಂಟ್ ನಾನು ಹಿಂದೆನೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಒಂದು ಪಾಯಿಂಟ್ ಇದು ಮಾಡೇ ಲಾಕ್ ಮಾಡಿದ್ದೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಒಂದು ಪಾಯಿಂಟ್ ಹಿಂದೆನೆ ನಾನು ಲಾಕ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಾಡಿ ಕಂಪ್ಲೀಟ್ ಮಾಡಿ ನಾನು ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಕಂಪ್ಲೀಟ್ ಲುಕ್ ಯಾವ ರೀತಿ ಇದೆ ಅಂತ ನೀವು ಹೇಳಿ. ನೋಡಿ ನಾನಿಲ್ಲಿ 157 ದಾರ ತಗೊಂಡು 2 ಕಲರ್ ಕುಚ್ಚು ಕಟ್ಟಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಿನಿಶಿಂಗು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.